ಯಾವ ಧರ್ಮರಾಜಾದ್ರೆ ನನಗೇನು, ಮೊದಲು ದಾರಿ ಬಿಡು. ಸಿಗ್ಲಿಲ್ಲ ಬಿಡಲ್ಲ, ಬಿಡು, ಬಿಡಲ್ಲ ನಿನ್ನ. ನಾನು ಬಿಡಲ್ಲ. ಚಿಗುರುವ ಕನಸು ಕರುಗಿತು, ಅರಳುವ ತಾವರು ನುಡಿದಿತು, ಸತ್ಯಕ್ಕೆ ಸಾವು ಬಡಿಯಿತು, ಅನ್ಯಾಯವ ಇಲ್ಲಿ ನೆರೆಯಿತು. ಇದುವೇ ನಾಟಕ ರಂಗ, ಮರೆಯವಂತ ಬಾಳಿನ ತರಂಗ. ಈ ಪಾಪಿಗೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಒಡಿಯೋರ್ಗೆ ಹೇಳ್ಬಿಟ್ಟು ಸರಿಯಾದ ಶಿಕ್ಷೆ ಕೊಡಿಸ್ತೀನಿ. ಬೇಡ ನಿರ್ಮಲ, ಬೇಡ, ಯಾರಿಗೂ ಹೇಳ್ಬೇಡ. ಒಳ್ಳೆಯವ್ರಿಗೆ ಹೇಳ್ತೀಯಾ? ಹೇಳ್ಬೇಡ ನಿರ್ಮಲ, ಹೇಳ್ಬೇಡ. ಹೇಳ್ದೆ ಬಿಡಲ್ಲ ಕಣೋ, ಹೇಳೇ ಹೇಳ್ತೀನಿ. ಬೇಡ ನಿರ್ಮಲ, ಬೇಡ. ಇದು ನನ್ನೂರು, ಎಲ್ಲರೂ ನನ್ನೂರು, ಇದು ನನ್ನೂರು, ಎಲ್ಲರೂ ನನ್ನೂರು, ಇರದೋರು ಎಲ್ಲರೂ ನನ್ನ ಬಂಧು ಬಾಂಧವರು. ಇದು ನನ್ನೂರು, ಎಲ್ಲರೂ ನನ್ನೂರು, ಇದು ನನ್ನೂರು, ಎಲ್ಲರೂ ನನ್ನೂರು. ನ್ಯಾಯ ಯಾರನು ನಿಂದಿಸದು, ಹುಲಿಯ ವೇಷದ ಹೋಗುವುದು, ಸತ್ಯ ಯಾರನು ನೋಯಿಸದು, ಪಾಪ ತೊಳೆಯುವ ಗಂಗೆಯದು.
ಹತ್ತೂರಿನ ಮನೆತನದವರು ಯಾರು ಎಂತ ಕಠಿಣವಾದ್ರು ನಿಮ್ಮಲ್ಲೇ ಬಗೆಹರಿಸ್ಕೊಳ್ತಿದೆ. ಆದ್ರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಿರ್ಬೇಕಾದ್ರೆ ಕಾರಣ ತಿಳಿಲಿಲ್ಲ ಒಳ್ಳೆಯರೆ. ಹೌದು, ನೀವ್ ಹೇಳ್ದಂತೆ ಈ ಹತ್ತೂರಿನ ಜನ ಎಂದಿಗೂ ಪೊಲೀಸ್ ಸ್ಟೇಷನ್ ಮೆಟ್ಲು ಕೋರ್ಟ್ ಮೆಟ್ಲೇರಲು ಸತ್ತೂರ ವಂಶವಿರೋವರೆಗೂ ಸಾಧ್ಯವಿಲ್ಲ. ಆದ್ರೆ ಈ ಕಾಮ ಮೃಗನ ಹಿಡಿತಕ್ಕಾಗ್ಲಿಲ್ಲ. ಈ ಪಾಪಿ ಒಬ್ಬ ಸ್ಕೂಲ್ ಟೀಚರ್ನ ಕೆಡ್ಸೆ ಕೊಲೆ ಮಾಡಿದ್ದಾನೆ. ಇದಕ್ಕೆ ಸಾಕ್ಷಿ ಇದೆ ಒಳ್ಳೆಯರೆ? ಇದೆ. ಆ ಸಾಕ್ಷಿ ಬೇರೆ ಯಾರು ಅಲ್ಲ, ನಾನೇ. ಸರಿ ಒಳ್ಳೆಯರ, ಇವನ್ಗೆ ಪೊಲೀಸ್ ರುಚಿ ತೋರಿಸಿ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತೀನಿ. ಬೇಡ ಒಡೆಯರೆ, ಬೇಡ. ನಿಮ್ಮವ್ರದು ಏನು ದುಡುಕಿ ದಪ್ಪಾಗ್ಬಿಟ್ಟೆ. ಬೇಕಾದ್ರೆ ನೀವೇ ಇಲ್ಲೇ ದಂಡ ಬಹಿಷ್ಕಾರ ಏನ್ ಬೇಕಾದ್ರೆ ಮಾಡಿ. ಆದ್ರೆ ನನ್ನ 2 ಮಕ್ಕಳು ತಬ್ಲಿ ಮಾಡ್ಬೇಡಿ ಒಡೆಯರೆ. ತಪ್ಪಲೆ ಆ ಪ್ರಜ್ಞೆ ನಿನಗಿದ್ದಿದ್ರೆ ಎಂದೋ ಚೌಕತ್ತಿದೆ. ತಾಯಿ ಸಮಾನವಾದ ವಿದ್ಯೆ ಕಲಿಸೋ ಒಬ್ಬ ಗುರುಗಳನ್ನ ಕೆಡ್ಸಿ ಕೊಲೆ ಮಾಡಿದೆಯಲ್ಲ, ನೀನು ಒಬ್ಬ ಮನುಷ್ಯನ. ಒಳ್ಳೆಯರ, ಇವನು ಮನುಷ್ಯನ ಮೃಗಾನ ಅಂತ ನಾವು ನೋಡ್ಕೋತೇವೆ. ನೀವೊಂದು ಅಂತಿಮ ತೀರ್ಮಾನ ಹೇಳಿ. ಹತ್ತೂರು ಮನೆತನಕ್ಕೆ ಸೇರಿದ ಈ 700 ಜನಗಳಿಗೆ ಈ ನಿಮ್ಮ ಒಡೆಯ ಈ ಕ್ರೂರ ಅಪರಾಧಿಗೆ ನೀಡುವ ತೀರ್ಮಾನವಿಷ್ಟೇ. ಲೆಕ್ಕವಿಲ್ಲದಷ್ಟು ತಪ್ಪು ಮಾಡಿ ಪಂಚಾಯತಿಯಿಂದ ದಂಡನೆ ಅನುಭವಿಸಿದ್ರು, ಸರಿ ದಾರಿಗೆ ಬರಲಿಲ್ಲ. ಈ ಪಾಪಿ ಒಬ್ಬ ಸ್ಕೂಲ್ ಟೀಚರ್ನ ಕೆಡಿಸಿ ಕೊಲೆ ಮಾಡೋದನ್ನ ನಾನೇ ನೋಡಿ ಬುದ್ಧಿ ಬರುತ್ತೆ ಅಂತ ನಂಬಿ ಇವನನ್ನ ಪೊಲೀಸ್ನವ್ರು ಒಪ್ಪಿಸ್ತಾ ಇದ್ದೇನೆ. ಒಡೆಯರೆ, ಇವನೇನೋ ನೀವೇನೋ ಪೊಲೀಸವ್ರು ಕೊಟ್ಟು ಒಪ್ಪಿಸ್ತಾ ಇದ್ದೀರಿ, ಆದ್ರೆ ಸತ್ತಿರೋ ಟೀಚರ್ ನಮ್ಮ ಸಂಸಾರ ಏನ ಬಗ್ಗೆ ಹೇಳಿ. ಶಾಂತಿ ಶಾಂತಿ. ಆದ್ರಿಂದ ಈ ಧರ್ಮದ ಸಮಸ್ತ ಆಸ್ತಿಯನ್ನು ಟೀಚರ್ ಅನ್ನೋ ಸಂಸಾರಕ್ಕೆ ಮುಟ್ಕಲ್ ಹಾಕೊಳ್ಳುವಂತೆ ಈ ಹತ್ತೂರ ಪಂಚಾಯತಿ ಅಂತಿಮ ತೀರ್ಮಾನ ನೀಡಿದೆ. ಬೇಡ ಒಡೆಯರೆ, ಬೇಡ. ದಯವಿಟ್ಟು ನನ್ನ ಆಸ್ತಿನೆಲ್ಲ ಮುಟ್ಕೋದಾಕಿ ನನ್ನ 2 ಮಕ್ಕಳು ತಬ್ಲಿ ಮಾಡ್ಬೇಡಿ ಒಡೆಯರೆ. ತಬ್ಲಿ ಮಾಡಬೇಡಿ. ಬುದ್ಧಿ ಮದ್ದಿರ್ಬೇಕಾಯ್ತು ಕಣ. ಒಡೆಯರೆ, ದಯವಿಟ್ಟು ಇದೊಂದು ಸಾರಿ ನನ್ನನ್ನು ಸಂಸ್ಬಿಡಿ. ಬೇಕಾದ್ರೆ ನನ್ನ ಮಕ್ಕಳು ಕರ್ಕೊಂಡು ಈ ಊರ್ದೇ ಬಿಟ್ಟೋಗ್ತೀನಿ ಒಡೆಯರೆ. ಆ ಟೀಚರ್ ಅಮ್ಮ ಕೆಡ್ಸುವಾಗ ನಿನ್ಗೆ ನಿಮ್ಮ ಮಕ್ಕಳು ನೆನಪಾಗ್ಲಿವೇನೋ? ನಿನ್ನಂತ ಗೋಮುಖ ವ್ಯಾಘ್ರಗಳ ಹತ್ತೂರಲ್ಲಿದ್ರೆ ಬಡ ಹೆಣ್ಮಕ್ಳು ಬೇದಿಲ್ ಓಡಾಡಕ್ಕಾಗಲ್ಲ. ಅಷ್ಟೇ ಯಾಕೆ ನಮ್ಮೂರ ಹೆಣ್ಮಕ್ಳು ವಾಲಂಟಿಯರಿಗೆ ಹಾಕೋಕ್ಕಾಗಲ್ಲ. ನಿನ್ನಂತ ರಾಕ್ಷಸರನ್ನ ಮೊಳಕೆಲ್ಲ ಚುಟ್ಟಾಕ್ಬೇಕು. ಇನ್ಸ್ಪೆಕ್ಟರ್ ಸಾಹೇಬ, ಇವನಿಗೆ ನಾನು ಕೊಟ್ಟು ಮೆರವಣಿಗೆ ಮಾಡಿ ಕರ್ಕೊಂಡೋಗಿ. ಶಿವಣ್ಣ, ಹೇಳಿ ಒಡೆಯರೆ. ಈ ಧರ್ಮರಾಜ್ನ ಪೊಲೀಸ್ನವ್ರಿಗೆ ಒಪ್ಪಿಸಿದ್ಮೇಲೆ ಅವನ ಮಕ್ಕಳನ್ನ ಯಾವ್ದಾರು ಅನಾಥಾಶ್ರಮಕ್ಕೆ ಸೇರ್ಸೆ. ಆಗ್ಲಿ ಒಡೆಯರೆ. ಒಡೆಯರೆ, ದಯವಿಟ್ಟು ಇದೊಂದು ಸಾರಿ ನನ್ನನ್ನು ಸಂಸ್ಬಿಡಿ. ಪೊಲೀಸ್ನವ್ರು ಕೊಡ್ಬೇಡಿ ಒಡೆಯರೆ, ಪೊಲೀಸ್ನವ್ರು ಕೊಡ್ಬೇಡಿ. ಕಾರಣ ಈ ಹತ್ತೂರ ಒಡೆಯ ತನ್ನ ಹತ್ತಿರದವರಿಗಾಗಲ್ಲ, ಈ 700 ಜನರಿಗೆ ನ್ಯಾಯ ಹೇಳುವ. ಇವ್ ನ್ಯಾಯ ಯಾವತ್ತಿಗೂ ಒಂದೇ.
ಧರ್ಮರಾಜ್ ಮಾಡ್ಬಾರ್ದು ತಪ್ಪೇನ್ ಮಾಡಿದ. ಇವನು ಕೆಟ್ಟವನಾದ್ರು ಒಲೆ ಕಿರಾತಕ. ಇವನ ತೀರ್ಪಿನಂತೆ ನಾನು ಸಾಯೋ ತನಕ ಜೈಲು ಹೊಳಿಬೇಕಂತ. ಅದಕ್ಕಿಂತ ಇಲ್ಲೇ ಈಗಲೇ ಸಾಯೋದೇ ಮೇಲು. ಯಾವುದು ಎಂತ ಕೆಲಸ ಆಗೋಯ್ತು ರೀ ಧರ್ಮರಾಜ್? ನನ್ರಿ ಆಸ್ಪತ್ರೆ ಸತ್ತೋಗ್ಬಿಡ್ತಾರೆ ಕಣ್ರಿ, ನನ್ರಿ ಆಸ್ಪತ್ರೆಗೆ. ನಾ ಬದುಕೋಕೆ ಸಾಯ್ತಿಲ್ಲ ಇನ್ಸ್ಪೆಕ್ಟರ್, ನ್ಯಾಯವನ್ನು ಸಾಯಿಸೋಕೆ ಸಾಯ್ತಿದೆ. ಮಗನೇ ಕೀರ್ತಿ, ಈ ತಂದೆನ ಶ್ರಮಿಸ್ಬಿಡಪ್ಪ. ನಮ್ಮ ಆಸ್ತಿನೆಲ್ಲ ಮುಟ್ಕೋಲಾಕಿ ನಮ್ಮನ್ನ ಈ ಪರಿಸ್ಥಿತಿ ಇತ್ತಂದ್ರಲ್ಲ, ಆ 10 ಮನೆತನವನ್ನು ಕಿತ್ಕೊಂಡು ಈ 10 ಒಡೆಯನಾದಾಗ ನನ್ನ ಆತ್ಮಕ್ಕೆ ಶಾಂತಿ ಮಗನೇ, ಶಾಂತಿ ಶಾಂತಿ. ಬೇಸ್ ಮಗನೇ, ಬೇಸ್ ಮಗನೇ ಕೀರ್ತಿ, ನಿನ್ ತಮ್ಮನ ಚೆನ್ನಾಗಿ ನೋಡ್ಕೋ. ನಿನ್ ತಮ್ಮನ್ ಕರ್ಕೊಂಡು ಈ ಊರಿನ ದೂರ ಹೋಗಪ್ಪ. ಆಡಿದ ಆಟಕ್ಕೆ ಮಾಡಿದ ಮೋಸಕ್ಕೆ ವಿಧಿ ನೀಡಿದ ಶಿಕ್ಷೆ, ಆಡಿದ ಆಟಕ್ಕೆ ಮಾಡಿದ ಮೋಸಕ್ಕೆ ವಿಧಿ ನೀಡಿದ ಶಿಕ್ಷೆ, ತಾನು ಮಾಡಿದ ತಪ್ಪಿಗೆ ಇದು ಶಿಕ್ಷೆ, ಇದು ವಿಧಿ ನೀಡಿದ ಶಿಕ್ಷೆ, ಇದು ವಿಧಿ ನೀಡಿದ ಶಿಕ್ಷೆ. ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟ ರೇ ಪಾಪಣ್ಣ. ಎಸ್ ಸರ್. ಈ ಹಣ ಕಾಯ್ತಾ ಇಲ್ಲೇ ರೀ, ನಾನು ಹೋಗಿ ಆಂಬುಲೆನ್ಸ್ ಫೋನ್ ಮಾಡ್ಕೊಳ್ತೇನೆ. ಅಯ್ಯೋ ಭಗವಂತ, ಎಂತ ಕೆಲಸ ಬಂತು ನನ್ಗೆ. ಒಳ್ಳೆ ಶತ್ರುನು ಕಾಯ್ಬೇಕು, ಕೆಟ್ಟ ಶತ್ರುನು ಕಾಯ್ಬೇಕು, ಇಲ್ಲ ಅವ್ರ